ಕೆಲಸ ಅಲ್ಲ ಇದು. ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಯಾರು ನಮ್ಮ ಮಡಿವಾಳ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಕೊಂಡು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರೋರಿಗೆ 12 ವರ್ಷಗಳಿಂದ ನಿರಂತರವಾಗಿ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಈ ಸಲ ನಾವು ಸೆಲೆಕ್ಟ್ ಮಾಡಿರೋದು 90% ಮೇಲೆ ನಿಜವಾಗ್ಲೂ ಇದೊಂದು ಇತಿಹಾಸ. ಯಾಕಂದರೆ ನಾನಂತೂ ಇಷ್ಟು ಕಂಡಿರಲಿಲ್ಲ. ಸುಮಾರು 200-300 ಅಪ್ಲಿಕೇಶನ್ಸ್ ಹತ್ರ ಬಂದಿದೆ. ಕೆಲವು ಹಳೆ ಮಾರ್ಕ್ಸ್ ಕಾರ್ಡ್ ಹಾಕಿದ್ರೆ ರಿಜೆಕ್ಟ್ ಮಾಡಿದ್ದೀನಿ. ಅದು ಕೂಡ ಕೆಲವರಿಗೆಲ್ಲ ಕೊಟ್ಟಿದ್ದೀವಿ. ಈಗ ಎಲ್ಲರಿಗೂ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿಯಾಗಿ ಜೊತೆಗೆ ಕನ್ಸಲ್ಟೇಷನ್ ಪ್ರೈಸಸ್ ಕೂಡ ಕೊಡ್ತಾ ಇದ್ದೀವಿ. ಇವೆಲ್ಲ ಇನ್ನೂ ಹೆಚ್ಚು ಓದಿ ಮತ್ತೆ ಒಳ್ಳೆ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ವ್ಯಾಪಾರಗಳಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತಾ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಈ ಜನಾಂಗದ ಅತಿ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಕೆ ವಿ ಅಮರನಾಥ್ನವರನ್ನು ನಾನು ಗುರುಗಳಲ್ಲಿ ನನ್ನ ಪ್ರಾರ್ಥನೆ, ಅವರೊಂದು MLC ಮಾಡೋದಕ್ಕೆ ಗವರ್ನರ್ ಗುರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾನ ಮಾಡಿ ನೀವು ದಯವಿಟ್ಟು ಶಿಫಾರಸ್ ಮಾಡಬೇಕು ಅಂತ ನಾನು ಇವಾಗ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ತಾ ಈ ಪತ್ರವನ್ನು ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಕ್ಷಮೆ ಇರಲಿ. ಬರೋ ತಡ ಆಯಿತು. ಗಿರಿಧರಿಗೆ ಹೇಳಿ ಕಳಿಸಿದ್ದೆ, ನೀವು ಕಾರ್ಯಕ್ರಮ ಶುರು ಮಾಡಿ ನಿಮ್ಮನ್ನು ಸೇರ್ಕೊಡ್ತೀನಿ ಅಂತ. ಕ್ಷಮಿಸ್ಬಿಟ್ಟಿದೆ. ಬೇರೆ ಕಾರಣಗಳಿಂದ ನಿಧಾನ ಆಯಿತು. ಅದ್ರೂ ಬಾರದೇ ಇರಲಿಲ್ಲ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷವಾಗಿದೆ. ಈ ವೇದಿಕೆ ಮುಂದಿರ್ತಕ್ಕಂಥ ಮಾಜಿ ಮಂಡಲದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಮುಖ್ಯಸ್ಥರೇ, ನಿಮ್ಮ ಜನಾಂಗವನ್ನು ಬೆಳೆಸೋಕ್ಕೆ ನಾವು ಪಡಿರ್ತಕ್ಕಂಥ ಎಲ್ಲ ಶೂರರೇ, ವೀರರೇ ಹಾಗೂ ನಾನು ಮುಂದೆ ಬೆಳೆದಿರ್ತಕ್ಕಂಥ ಮಾತೆಯರೇ, ಎಲ್ಲ ಮಾನೀಯರೇ, ನಿಮ್ಮ ಸಂಘವನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀರ ಅಂತ ನಿಮ್ಮ ಸೇರಿದಿರಲ್ಲ ಇದೇ ಹೇಳ್ತಾ ಇದೆ. ನೀವು ಎಷ್ಟು ಚೆನ್ನಾಗಿದ್ದೀರಾ. ಒಂದೇ ಒಂದು ಕುರ್ಚಿ ಖಾಲಿ ಇಲ್ಲ, ಎಲ್ಲ ಭರ್ತಿ ಆಗಿದೆ. ನಿಮ್ಮ ಜನರಲ್ಲಿ ವಿಶ್ವಾಸ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನನಗೆ ಇದನ್ನೇ ಬೆಳೆಸ್ಕೋಬೇಕು, ಇದನ್ನೇ ಉಳಿಸ್ಕೋಬೇಕು. ಇದೇ ನಿಮ್ಮ ಒಂದು ಗುಟ್ಟು. ನೀವು ರಾಜ್ಯದ ರಾಜಕಾರಣದಲ್ಲಿ ಬರಬೇಕು ಅಂತಾದ್ರೆ ನಿಮ್ಮನ್ನು ಒಗ್ಗಟ್ಟಿದ್ರೆ ಮಾತ್ರ ಬರಕ್ಕೆ ಸಾಧ್ಯ. ಒಗ್ಗಟ್ಟಿದ್ರೆ ಅಧ್ಯಕ್ಷ ಒಂದು ಹೂ ಕೊಟ್ಟರೆ ನೀವೆಲ್ಲ ಓಟ್ ಬಂದ್ಬಿಡ್ಬೇಕು. ಅದನ್ನ ನೀವು ಬೆಳೆದುಕೊಂಡಿದ್ದೀರಿ ಸರ್. ನೀವು IAS 100 ಜನ ಆಗ್ಬೋದು, IPS 100 ಜನ ಆಗ್ಬೋದು, ಒಂದು ಕನಿಷ್ಠ ಒಂದು 20 ಮಂತ್ರಿಗಳಾಗ್ಬೋದು, ಒಂದು 10 ಜನ MLA ಆಗೋ ಶಕ್ತಿ ನಿಮಗಿದೆ. ನಿಮ್ಮ ಜನಸಂಖ್ಯೆ 12 ಲಕ್ಷ ಆಗಿದೆ ಅಂತ ನನಗೆ ಒಂದು ಅಂದಾಜಿದೆ. ಅದರಲ್ಲಿ ಒಂದು 6ರಿಂದ 8 ಲಕ್ಷ ಜನ ಮತದಾರರಿಗೆ ಹಕ್ಕಿದೆ ಅಂತ ನಾನು ಕೇಳಿದ್ದೇನೆ. ನಿಮ್ದು ದೊಡ್ಡ ಸಂಘವೇ ಆಗಿದೆ. ನಿಮ್ದು ಇಷ್ಟೊಂದು ಸೌಲಭ್ಯ ಇಟ್ಕೊಂಡು, ಇಷ್ಟೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ನೀವು ಇನ್ನೂ ಸರ್ಕಾರದಲ್ಲಿ ಭಾಗವಹಿಸಿಲ್ಲ ಅಂತಂದ್ರೆ ಬಹಳ ದುಃಖದ ಸಂಗತಿ. ಯಾರೇ ಆಗಲಿ, ಯಾರು ನಾವು ಜಾತಿ ಹುಟ್ಟಬೇಕು ನಾವು ಯಾರು ಪ್ರಾರ್ಥನೆ ಮಾಡಲಿಲ್ಲ. ನಾವು ಎಲ್ಲ ಮನುಷ್ಯನಿಗೂ ಸಾವು ಖಂಡಿತ. ಹುಟ್ಟು ನಮ್ಮ ಕೈಲಿಲ್ಲ, ಮಾಜಿದೇವರ ಕೈಲೇ ಇದೆ. ಅವನೇ ಜವಾಬ್ದಾರಿ ಅಷ್ಟೇ. ಅಂತ ನೀವು ಮಾಜಿದೇವರು ಪೂಜೆ ಮಾಡಿದವರು ನಿಮ್ಗೆ ಯಾಕೆ ದೇವರು ಕೊಡಲ್ಲ? ನೀವು ರಾಜಕಾರಣದಲ್ಲಿ ಬರೀ ಅವ್ರ ಮೇಲೆ ವಿಶ್ವಾಸ ಇಟ್ಟು ನೀವು ಅವ್ರನ್ನ ಕೇಳೋ ಬದಲು ನಾನು ಬೀದರ್ ಮಹಾನಗರ ಪಾಲಿಕೆಯ ಕಾರ್ಪೊರೇಟರಾಗಿದ್ದೇನೆ ಹಾಗೂ ಮಡಿವಾಳ ಸಮಾಜದ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಆಗಿದ್ದೇನೆ ಹಾಗೂ ABDM ರಾಷ್ಟ್ರೀಯ ಕೂಡ ನಾನು ಕೋರ್ ಕಮಿಟಿಯಲ್ಲಿ ಕೂಡ ಸದಸ್ಯನಾಗಿದ್ದೇನೆ. ಇವತ್ತು ಶಿಕ್ಷಕರ ಭವನದಲ್ಲಿ ಇಡೀ ರಾಜ್ಯವನ್ನೇ ಮಕ್ಕಳದು
PUC ಮತ್ತು 10th ಉತ್ತೀರ್ಣವಾಗಿ ಇವತ್ತು 99 ಅಂಕೆ ಗಳಿಸಿದಂಥ ಇಡೀ ರಾಜ್ಯದಲ್ಲಿ ನಮ್ಮ ಮೈಸೂರು, ಮಂಡ್ಯ, ಹಾಸನ, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಚಿತ್ರದುರ್ಗ ಎಲ್ಲ ಜಿಲ್ಲೆಯಿಂದ ತಾಲೂಕಲ್ಲಿಂದ ಮಕ್ಕಳು ಬಂದಿದ್ದಾರೆ. ಒಳ್ಳೆ ರೀತಿಯಿಂದ ಈ ಸನ್ಮಾನ ಪುರಸ್ಕಾರವನ್ನು ನಡೀತಾ ಇದೆ. ಬರುವ ದಿನಗಳಲ್ಲಿ ಮಕ್ಕಳಿಗೆ ಗುರುತಿಸಿ ಮಾಡುವುದೇನಂತಂದರೆ ಅವರು IAS ಆಗಲಿ, ಇವತ್ತು ಇಂಜಿನಿಯರ್ಸೇ ಆಗಲಿ, ಡಾಕ್ಟರ್ ಆಗಲಿ, ಅವ್ರು ಏನಾದರೂ ಒಂದು ಮುಂದೆ ಬರಬೇಕಂತೇಳಿ ಆ ಭವಿಷ್ಯವನ್ನು ಅವರಿಗೆ ಮಡಿವಾಳ ಮಾಚೇದರ ಆಶೀರ್ವಾದ ಕೊಡಲಿ ಅಂಥೇಳಿ ಈ ನಮ್ಮ ಇಡೀ ರಾಜ್ಯವನ್ನೇ ಮಡಿವಾಳ ಸಮಾಜದ ನಮ್ಮ C ನಂಜಪ್ಪರು ಮತ್ತು B ಪ್ರಕಾಶ್ ಅವರು ಎಲ್ಲ ಸಮಾಜದ ಇವತ್ತು ಹಿರಿಯರು, ಮುಖಂಡರು ಎಲ್ಲರೂ ಕೂಡಿಕೊಂಡು ಇವತ್ತು ಶಿಕ್ಷಕರ ಭವನದಲ್ಲಿ 23ನೇ ತಾರೀಕು ಈ ಒಂದು ಪ್ರತಿ ಪುರಸ್ಕಾರ ನಡೀತಾ ಇದೆ. ಇನ್ನು ಬರೋದು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಹೆಚ್ಚಿನ ಮಕ್ಕಳು 400 ಮಕ್ಕಳು ಕೂಡ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಪೇಪರ್ ಮಾಧ್ಯಮದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಡಿ. ಸರ್ 25-26 ಪುರಸ್ಕಾರ ಪ್ರತಿ ವರ್ಷ ನಾವು ಈ ವರ್ಷವನ್ನು ಮಾಡ್ತಾ ಇದ್ದೀವಿ. ಮಕ್ಕಳ ಪ್ರೋತ್ಸಾಹ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಓದಿ ನಮ್ಮ ಸಮಾಜದ ಮೇಲೆ ಈಗ ನಾವು ಸುಮಾರು 15-16 ಸ್ಟಾರ್ಟ್ ಮಾಡಿರೋದು. ಕರೋನಾ ಒಂದು ವರ್ಷ ಬಿಟ್ಟು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಯಾವ ಸಮಾಜ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಸಮಾಜ 7 ಲಕ್ಷ ಪ್ರತಿ ವರ್ಷ ಪುರಸ್ಕಾರ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಬಂದಿರೋ ವರದಿ ಪ್ರಕಾರ ಅವಾಗ ಏನಿತ್ತು, ನಾವು 45ನೇ ಸ್ಥಾನದಲ್ಲೂ ಮಕ್ಕಳಿದ್ರು ಓದೋದು. ಈಗ 4ನೇ ಸ್ಥಾನದಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆ ವಿಷಯ. ಎಲ್ಲ ಕಡೆನೂ ನಮ್ಮ ಮಡಿವಾಳ ಮಕ್ಕಳು 99 ಮೇಲೆ ಬರುವಂಥ ಮಕ್ಕಳು ಹೋಗ್ತಾ ಇದ್ದಾರೆ. ನಾವು ಈ ಸರಿ 90% ಮೇಲ್ಪಟ್ಟು ಅದಕ್ಕೆ ಬರ್ಸೋಕ್ಕಾಗ್ತಾ ಇಲ್ಲ ನಮಗೆ. ಅದರಲ್ಲೇ 350 ಜನ ಮಕ್ಕಳು ಬಂದಿದ್ದಾರೆ. ನಮಗೆ ಒಂದು ಹೆಮ್ಮೆ. ಸಮಾಜ ಈಗ ಓದ್ತಾ ಇದೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲ ಕಡೆನೂ ನಮ್ಮವರು ಮೇಲೆ ಬರ್ತಾ ಇದ್ದಾರೆ. KS ಸುಮಾರು ಜನ ಇದೆ ಆಗಿದ್ದಾರೆ. IAS ಸರಿ 10 ಜನ ಡೆಲ್ಲಿಯಲ್ಲಿ ಇದ್ದಾರೆ. ಈಗಾಗಲೇ ನಮ್ಮವರು IAS ಆಗಿದೆ. ಕೀರ್ತನ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು CEO ಏನು ಕರ್ನಾಟಕ ಗ್ರೇಡರ್ ರ್ಯಾಂಕಲ್ಲಿ IAS ಮಾಡಿದ್ದಾರೆ. ಎಲ್ಲ ಸ್ಫೂರ್ತಿ, ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಿದೆ. ಶಿವಾನಂದ್ ಕಲ್ಕೆರೆ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಅವರು ನಮ್ಮ ಸಂಘದಲ್ಲಿ ಓದಿ ಮೇಲೆ ಬಂದು ಅವರು ಈ ಉನ್ನತ ಹುದ್ದೆ ಈಗ ಮಡ್ರಾಸ್ ಝೋನ್ ಹಾಗಾಗಿ ಪ್ರತಿಭೆಗಳು ನಮ್ಮ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿ ನಮ್ಮ ಮುಂದಿನ ಏಳಿಗೆಗೆ ಎಲ್ಲ ಸಮಾಜದ ಆರ್ಥಿಕವಾಗಿ ಮೇಲೆ ಬರೋದು ತೋರಿಸು. ಎಲ್ಲರಿಗೂ ನಾನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ನಮ್ಮ ಸಂಘ ಉತ್ತೇಜನ ಕೊಡ್ತಾನೆ. ರಾಜಕೀಯ ಹಿತಾಸಕ್ತಿಗೆ ಒಪ್ಪು ಕೇಳ್ಕೊಡ್ತಾ ಒಂದು MLC ಸ್ಥಾನಮಾನ ಹೆಸರು ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಕೊಡ್ತೀವಿ ಅಂತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಾವು ಕೊಟ್ಟಿದ್ದಾರೆ. ನಮ್ಮ ಧ್ವನಿ ಉನ್ನತ ಸಮಾಜಗಳನ್ನ MLC ಸರಿ ಕೊಡ್ತಾರೆ ಅಂತ ಗ್ಯಾರಂಟಿ. ಈಗಾಗಲೇ ಒಂದು MLC ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಲ್ಲಿ ಇದುವರೆಗೂ ಕೊಟ್ಟಿಲ್ಲ. ಹಾಗಾಗಿ ಒತ್ತಾಯ ಮಾಡಿ ಕೊಡ್ತೀವಿ ಅಂತ ನೀವು ಭರವಸೆ ಕೊಟ್ಟಿದ್ದಾರೆ, ಕೊಡ್ತಾರೆ. ಪ್ರತಿಭಾ ಬಹಳಷ್ಟು ಶ್ರಮಪಟ್ಟು ಸುಮಾರು 14 ವರ್ಷ 2014ರಿಂದ ಈ ಪೂಜಾ ಪುರಸ್ಕಾರ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಮಡಿವಾಳ ರಾಜ್ಯ ಮಡಿವಾಳ ಸಂಘ ವಿದ್ಯಾರ್ಥಿಗಳಿಗೂ ಉದ್ದೇಶ ಕೊಟ್ಟು ಈ ಒಂದು ಇದನ್ನು ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಈ ವರ್ಷ ಎಲ್ಲ ವರ್ಷಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ವಿದ್ಯಾರ್ಥಿಗಳನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಕರ್ನಾಟಕ ರಾಜ್ಯ ಮುಂದೆಯೂ ಸಹ ಹೆಚ್ಚಿನ ಉತ್ತೇಜನವನ್ನು ಮಕ್ಕಳು ಕೊಡ್ತಾರೆ ಕೊಡುತ್ತಾ ಬರ್ತೇವೆ ಅಂತ ನಾನು ಆಶ್ವಾಸಿಸುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಏನು ಮಡಿವಾಳ ಸಂಘ ಇದಕ್ಕೆ ಸದಾಪೂರ್ವಕವಾಗಿ ಶ್ರಮಿಸಿ ಈ ಕಾರ್ಯಕ್ರಮ